ಏ ಲಕ್ಷ್ಮಿ, ಅಳಾಕ್ ಹೋಗ್ಬೇಡ. ಎಲ್ಲ ಚಲೋ ಆಕೈತಿ, ಅಳಾಕ್ ಹೋಗ್ಬೇಡ. ಅಕ್ಕ ಏನು ಚಲೋ ಆಕೈತಿ ಅಕ್ಕ. ಹಾಂ, ಅಣ್ಣಾರ ಅವತ್ತು ಹಂಗೆ ಹೇಳ್ದಾತ್ ನೀ ಅಂದು. ಈಗ ನೋಡಿದ್ರಕಿನ ಮದುವೆನೇ ಆಗಿ ಬಂದಾನು. ನಮ್ಮ ಅತ್ತಿ ಮಾವ ಗೊತ್ತಾದ್ರೆ ನಮ್ಮ ಅತ್ತಿ ನನ್ನ ಬಿಡ್ತಾಳೇನು, ಆಕಿನ ಅವ್ವ ಅಪ್ಪ ಬಿಡ್ತಾರೇನು, ನನ್ನ ಸಂಸಾರ ಎಲ್ಲ ಸರ್ವನಾಶ ಮಾಡಿಬಿಟ್ರಕ್ಕ ಇವರು. ಅಕ್ಕ. ಲಕ್ಷ್ಮಿ, ಸಮಾಧಾನ ಮಾಡ್ಕೊ. ಹಂಗೇನಾಗುದಿಲ್ಲ. ನಿಮ್ಮ ಅತ್ತಿ ಹಂಗೇನಿಲ್ಲ. ತಿಳಿಸಿ ಹೇಳಿದ್ರೆ ತಿಳ್ಕೊತಾರ ಅವ್ರ. ನೀ ಹಿಂಗೆಲ್ಲ ಮಾಡ್ಕೋಬೇಡ, ಅಳಬೇಡ. ನೀನೇ ಹಿಂಗೆ ಧೈರ್ಯಗಿಟ್ರೆ ಅವ್ರಿಗೆ ಹೆಂಗೆ ಹೇಳೋದು ನಾವು? ಏನಾಗುದಿಲ್ಲ. ಹಾಂ, ನಾ ಹೇಳ್ತೀನಂತ. ನೀ ಹಿಂಗೆ ಅಳ್ಕೊತ್ ಕೂತ್ರೆ ಅವ್ರು ನಿನ್ನ ತಪ್ಪೆ ತಿಳ್ಕೊತಾರೆ. ಹಾಂ, ನೀ ಧೈರ್ಯ ತೊಗೊಂಡು ಹೇಳಬೇಕು. ನನಗೇನು ಗೊತ್ತಿಲ್ಲ, ಹಿಂಗಾಕೈತೈತೆ, ಎಲ್ಲ ಇದ್ದದ ಕರೆ ಹೇಳ್ಬಿಡು, ಮುಗಿದ್ಬಿಡ್ತೈತಿ. ಅಕ್ಕ, ಅವ್ರು ಹೇಳಿ ಕೇಳ್ತಾರಕ್ಕ ನನ್ನ ಮಾತು. ನಂಬಲ್ಲಕ್ಕ, ಅವರು ನಂಬುದಿಲ್ಲ. ಹಂಗೇನಿಲ್ವಾ? ನಿಮ್ಮ ಮಾವ ಚಲೋ ಅದಾರ, ನಿಮ್ಮ ಅತ್ತಿನೂ ಚಲೋ ಅದಾಳ, ನಿನ್ನ ಗಂಡ ಹತ್ರ ಎಲ್ಲರಿಗೂ ಚಲೋ ಅದಾನೆ. ಕೇಳ್ತಾರವ್ರು, ನೀ ಚಿಂತೆ ಮಾಡಬೇಡ. ನನಗೆ ಯಾಕೋ ಅನ್ಸವಲ್ತಕ್ಕ ಹಿಂಗೆ. ನನಗೆ ಭಾಳ ಅಂಜಿಕೆ ಬರಾಕತ್ತೈತಿ. ಏನು ಮಾಡಲಿ ನಾನು? ಲಕ್ಷ್ಮಿ, ಏ ಲಕ್ಷ್ಮಿ. ಯವ್ವ ಅಕ್ಕ, ಇದು ನಮ್ಮ ಅತ್ತಿ ಆವಾಜ್ ಅಕ್ಕ. ನಮ್ಮ ಅತ್ತಿ ಬಂದೇ ಬಿಟ್ಲಕ್ಕ. ನಂಗೆ ಏನು ಹೇಳಕ್ಕ ಈಗ ಅವ್ರಿಗೆ? ಹೆಂಗೆ ಮುಖ ತೋರಿಸ್ಲಿ ನಂದು? ಏನು ಹೇಳಿ? ಏ ಲಕ್ಷ್ಮಿ, ಇಲ್ಲಿ ಕೂತೇನು ಮಾಡೋದೆಲ್ಲ ಮಾಡಿ? ಹಾಂ, ಅಂಜಿ ಕೂತಿಯೇನು? ನಾನು ಡಕ್ಕೊಂಡು ಕೂತೀಯ? ಇಲ್ರಿ ಅತ್ತಿರಿ, ಹಂಗೇನಿಲ್ರಿ. ಮತ್ತೆ ಇಲ್ಲ ಕೂತಿ? ಏನಾಯ್ತು ಇದು ಸ್ವಾತಿದ? ಹಾಂ, ನಿಂಗೆಲ್ಲ ಗೊತ್ತಿತ್ತ? ಗೊತ್ತಿದ್ರು ನಮ್ಮ ಮುಚ್ಚಿಟ್ಟಿ? ಹಾಂ, ನಿಂಗೇನು ಚಲೋ ಅನ್ಸಿತ್ತೇನಿದೆ? ಮದುವೆ ಮಾಡಿಸ್ಬೇಕತ್ತೆ? ಎಲ್ಲ ನಿಂದ ಪ್ಲ್ಯಾನ್ ಇರ್ಬೇಕಿದೆ, ನಂಗೆ ಗೊತ್ತಾಗತ್ತೈತಿ. ಆಕೆ ನಿನಗೆ ಅಲ್ಲಿ ಊರಿಗೆ ಬಂದು ಕೂಡ ಕಾಡಿದ್ಲು, ಇಲ್ಲಿ ಬಂದು ಕೂಡ ನಿಮ್ಮ ಅಮ್ಮಗೆ ಹಿಂಗಾಯ್ತು ಅಂತೇಳಿ ಅದ್ರದ್ದು ರಿವೆಂಜ್ ತೊಗೊಳಕತ್ತೇನು ನೀನು? ಹಾಂ, ಈಗ ಗೊತ್ತಾಗತ್ತೈತಿ ನನಗೆ. ನಿಮ್ಮೆಲ್ಲ ಹಂತಕಿನೇ ಅದಿ. ಈಗ ಗೊತ್ತಾಯ್ತು. ರಿವೆಂಜ್ ತೊಗೋಬೇಕತ್ತೇಳಿ ನಿಮ್ಮ ಅಣ್ಣಾಗಕ್ಕಿನ ಹಿಂದೆ ಚೂ ಬಿಟ್ಟು ಮದುವೆ ಮಾಡಿಸಿದೇನು ನೀನು? ಹಾಂ, ನಿಂದೆಲ್ಲ ಗೊತ್ತಾಯ್ತು ನಿಂದ. ನಾನು ನೀ ಪಾಪದಿ, ಪಾಪ ಬಾ ಒಳ್ಳೆಕಿದೆ ಅಂತ ನಾನು ಅನ್ಕೊಂಡಿದ್ದೆ. ನೀ ಪಾಪ ಇಲ್ಲ, ನೀನು ಮಂದಿಗೆ ಪಾಪ ಗೇಡಿ ಮಾಡ್ತಿ. ಇದು ನನ್ನ ಮಗಳ ಜೀವನ ಹಾಳು ಮಾಡಿದ್ದೀನಿ. ನನ್ನ ಮಗಳ ಜೀವನ. ಹಾಂ, ಆಕೆ ಏನೋ ಒಂದು ಸ್ವಲ್ಪ ಹುಡುಕ ಬುದ್ಧಿ ಐತಿ. ಅವಾಗಿಟ್ಟು ಒಂದು ಸ್ವಲ್ಪ ನಿಂಗೆ ಮಜಾಕ್ ಮಾಡಿದ್ಲು, ನಿಮ್ಮ ಮನೆಯವ್ರಿಗೆ ಮಜಾಕ್ ಮಾಡಕ್ಕೆ ಹೋದ್ಲು, ನಿಮ್ಮ ಮಮ್ಮಿಗೆ ಹಂಗೆ ಸೀರಿಯಸ್ ಆಯಿತು. ಏನು ಅವ್ರು ಆರಾಮೇ ಇದಾರಲ್ಲ, ಅದಕ್ಕತ್ತೆ ಹಿಂಗೆ ರಿವೆಂಜ್ ತೊಗೊಳೋದಿರ್ತೈತಿ ನೀನು. ಓ ಅತ್ತಿರಿ, ಹಾಗೆಲ್ಲ ನನ್ನ ತಲೆಯಾಗ ಇಲ್ಲೇ ಇಲ್ರಿ ಅತ್ತಿರಿ. ನಂಗೆ ಏನೂ ಗೊತ್ತಿಲ್ಲರಿ ಅತ್ತಿರಿ. ಹಿಂಗೆಲ್ಲ ಆಕೈತತ್ ನಂಗೆ ಗೊತ್ತೇ ಇಲ್ಲರಿ ಅತ್ತಿರಿ. ನೀವು ಹಿಂಗೆಲ್ಲ ನನ್ನ ಮ್ಯಾಲಿಂದ ದೊಡ್ಡ ದೊಡ್ಡ ಅಪವಾದ ಹಾಕ್ಬೇಡ್ರಿ. ನಾ ಏನೂ ಗೊತ್ತಿಲ್ಲರಿ ಅತ್ತಿರಿ. ನಂಗೆ ಏನು ಹೇಳಬೇಕು, ಇವ್ರು ಏನು ಮಾಡ್ಯಾರ ನಂಗೆ ಏನೂ ತಿಳಿಯಲ್ತ್ರಿ ಮೊದಲೇ. ಅದ್ರಾಗ ಬಂದು ಇಂಥ ಅಪವಾದ ಹಾಕಿದ್ರೆ ಹೆಂಗೆ ರೀ? ಅಂತೀರಿ ನಮ್ಮ ಲಕ್ಷ್ಮಿ ತಲೆಯಾಗ ಅಂಥವೆಲ್ಲ ಕೆಟ್ಟ ಯೋಚನೆ ಬರೋಕ್ಕೆ ಸಾಧ್ಯನೇ ಇಲ್ರಿ. ನೀವು ಹಿಂಗೆಲ್ಲ ತಪ್ಪು ತಿಳ್ಕೊಬೇಡ್ರಿ. ಕೂತು ಮಾತಾಡೋಣ್ರಿ, ಏನಾಯ್ತು ಎಂತ. ಪಾಪ ಲಕ್ಷ್ಮಿಗೇನು ಹೇಳಕ್ಕೆ ಹೋಗ್ಬೇಡ್ರಿ. ಖರೆ ಐತ್ರಿ, ನಮಗೆ ಈ ವಿಷಯ ಗೊತ್ತಾಗಿತ್ತು. ಈಗ ಎರಡು ದಿನ ಹಿಂದೆ ಗೊತ್ತಾಗಿತ್ತು. ನಮ್ಮ ಅಣ್ಣ ಕೇಳಿದೆ, ನಮ್ಮ ಅಣ್ಣ ಅಂದ ಅಂಥದ್ದೇನು ನನ್ನ ತಲೆಯಾಗಿಲ್ಲ, ಆಕಿನೇ ಬಿದ್ದಾಳ ನನ್ನಿಂದ. ಆದ್ರೆ ನೀವು ಚಿಂತೆ ಮಾಡಬೇಡ್ರಿ, ನನ್ನ ತಲೆಯಾಗ ಏನೂ ಇಲ್ಲ ಹಂಗೆ ಅಂದಾರಿ. ಹಂಗೆ ನೋಡೇನೆ ಅವ್ರ ಅವ್ವ ಅಪ್ಪಗೂ ಈಕೆ ಫೋನ್ ಹಚ್ಚಿ ಬಾ ಅಂತ ಕರ್ಸ್ಯಾಡ್ರಿ, ಕರ್ಕೊಂಡು ಹೋಗತ್ತೇಳಿ. ಅವ್ರು ನಾಳೆ ಬರೋರೇ ಇತ್ತರಿ. ಹಿಂಗೆ ಆಕೈತತ್ ನಮ್ಗೆ ಏನು ಗೊತ್ತ್ರಿ ಅಂಟೀರಿ. ನೀವು ಹಿಂಗೆ ನಮ್ಮ ಲಕ್ಷ್ಮಿ ಮೇಲೆ ಅಪವಾದ ಹಾಕಬೇಡ್ರಿ. ಆ 2 ದಿನ ಹಿಂದೆ ಗೊತ್ತಿದ್ರೆ ಅದನ್ನ ಬಂದು ನನಗೆ ಹೇಳ್ಬೇಕಲ್ಲ ನೀವು. ನೀವೇ ದೊಡ್ಡವರು ಆಗಿ ಏನು ಮಾಡಕ್ಕೆ ನಿಂತಿದ್ರಿ? ಹಾಂ, ನಮಗೆ ಹೇಳಬೇಕಲ್ಲ. ನಾವು ನೋಡ್ತಿದ್ದೆವು ಕರೆಯ ವಿಷಯ ಸುಳ್ಳು ಏನಂತ ನಾವು ಎಲ್ಲ ತೀರ್ಮಾನ ಮಾಡ್ತಿದ್ದೇವಲ್ಲ. ಇಲ್ರಿ ಆಂಟಿ, ಅಣ್ಣ ಹಂಗೆ ಅಂದ್ಕೊಳ್ಳಿ ಸುಮ್ಮನೆ ನಾವು ಈ ವಿಷಯ ದೊಡ್ಡದು ಮಾಡೋದು ಬೇಡ. ಮೊದಲೇ ಒಂದು ಹೆಣ್ಣಿನ ಜೀವನದ ಪ್ರಶ್ನೆ ಇರ್ತೈತಿ. ಅದು ದೊಡ್ಡದಾದ್ರೆ ಚಲೋ ಅನ್ಸಲ್ಲ. ಹಿಂಗಾದ್ರೆ ಅವ್ರ ಅವ್ವ ಅಪ್ಪ ಬಂದಕ್ಕೆ ಕರ್ಕೊಂಡು ಹೋಗ್ತಾರ ಅಂತೇಳಿ ನಾವು ಸುಮ್ಮ ಆಗ್ಬಿಟ್ಟೇವ್ರಿ ಆಂಟಿ. ಅದಕ್ಕೆ ನಾ ಹೇಳಕ್ಕೆ ಹೋಗ್ಲಿಲ್ರಿ. ನೀವೇ ಎಲ್ಲ ಡಿಸೈಡ್ ಮಾಡಿದ್ರೆ ಮತ್ತು ನಾವು ದೊಡ್ಡವ್ರು ಅನ್ನೋರು ಎದಕ್ಕೆ? ಅವಾಗ ಹೇಳಿದ್ರೆ ಹಿಂಗೆ ಆಕಿತ್ತೇನೆ. ನಾವಾಗೇಕಿ ಊರಿಗೆ ಕರ್ಕೊಂಡು ಹೋಗ್ಬಿಡ್ತಿದ್ದೆ ಆವತ್ತಿನ ದಿನಾನೇ, ಇಲ್ಲಿ ಇಡ್ತಿದ್ದಿಲ್ಲ. ಅತ್ತಿರಿ, ಹಿಂಗೆ ಆಕೈತತ್ ನಂಗೆ ಗೊತ್ತೇ ಇದ್ದಿದ್ದಿಲ್ರಿ ಅತ್ತಿರಿ. ತಪ್ಪಾಯ್ತು ರೀ, ಕ್ಷಮಿಸಿಬಿಡ್ರಿ ಅತ್ತಿರಿ. ಈಗ ಕ್ಷಮೆ ಕೇಳಿ ಏನು ಉಪಯೋಗೈತಿ ನಿಂದ? ನೀ ಬೇಕತ್ತ ಮಾಡಿ ಆಯ್ತ. ನನಗೆ ಈಗ ಅನ್ಸಾಕತೈತಿ ನೀ ಬೇಕತ್ತ ಮಾಡಿ. ನೀ ರಿವೆಂಜ್ ತೊಗೋಬೇಕತ್ತ ಆಕಿನ ಜೊತೆ ಜೀವನ ಆದಾಗ ಆಟ ಆಡಿ ನಿಮ್ಮ ಅಣ್ಣಾಗ ಆಕಿನ ಹಿಂಗೆ ಚೂ ಬಿಟ್ಟು ನಿಮ್ಮ ಅಣ್ಣ ಎಲ್ಲ ನಾಟಕ ಮಾಡ್ಯಾನ. ನೀವು ಇಬ್ರು ಕೂತು ನನ್ನ ಮುಂದೆ ನಾಟಕ ಮಾಡಿರಿ. ಗೊತ್ತಾಗತ್ತೈತಿ ನಂಗೆಲ್ಲ. ನೀವೇನು ಅದಕ್ಕೆ ಸಮಜಾಯಿಸಿ ಬಂದು ಹೇಳಕ್ಕೆ ಹೋಗ್ಬೇಡ್ರಿ. ನಾನು ನಂಬುದೂ ಇಲ್ಲ. ಹಾಂ, ಮುಗೀತ. ಇನ್ನು ಮೇಲಿಂದ ನೀ ನಮ್ಮ ಸೊಸಿ ಅಲ್ಲ, ನಾನು ನಿನ್ನ ಅತ್ತೆ ಅಲ್ಲ, ನನಗೆ ಮಗ ನಿನ್ನ ಗಂಡ ಅಲ್ಲ. ಈಗ ತಿಳ್ಕೊನಿ, ನಮ್ಮ ನಡು ಎಲ್ಲ ಮುರಿದು ಹೋಯ್ತು. ಹಾಂ, ಇಲ್ಲೇ ಇರೋದು ನೀ ತವ್ರ ಮನೆಗೆ. ನಿನಗೆ ನಮಗೆ ಸಂಬಂಧ ಇಲ್ಲ ಅಂದರೆ ಇಲ್ಲ, ಮುಗೀತ. ಅತ್ತಿರಿ ಹಿಂಗೆ ಅನ್ಬೇಡ್ರಿ ಅತ್ತಿರಿ. ನಾ ಏನೂ ಮಾಡಿಲ್ರಿ ಅತ್ತಿರಿ. ಹಂಗೆ ಅನ್ನಕ್ಕೆ ಹೋಗ್ಬೇಡ್ರಿ. ಹಿಂಗಂದ್ರೆ ಹೆಂಗೆ ರೀ ಅತ್ತಿರಿ? ಅಂಟೀರಿ ಹಿಂಗೆ ಇಟ್ಟು ದೊಡ್ಡ ನಿರ್ಧಾರ ತೊಡೋದು ತಪ್ಪ್ರಿ ಆಂಟಿ. ಮೊದಲೆಲ್ಲ ಕೂತು ಮಾಡಿ ಮಾತಾಡೋಣ್ರಿ ಆಂಟಿ. ನಿಂತರಿ ಇಲ್ಲಿ. ನಿಮ್ಮ ಮಾತು ಕೇಳಕ್ಕೆ ಬಂದಿಲ್ಲ, ನನ್ನ ಮಾತು ಹೇಳಕ್ಕೆ ಬಂದಿದ್ದೆ ಅಟ್ಟೆ. ಅಂಟೀರಿ ಅಕ್ಕ, ನನ್ನ ಜೀವನ ಎಲ್ಲ ಬಾದಾಯ್ತ ಅಕ್ಕ. ನಾ ಏನು ಅಂದ್ಕೊಂಡಿದ್ದೆ ಹಂಗೆ ಆಯ್ತಲ್ಲ ಅಕ್ಕ. ನಾ ಏನು ಮಾಡಲಿ ಅಕ್ಕ? ನಾ ಎದಕ್ಕರ ಬದುಕಲಿ ಅಕ್ಕ? ಸಮಾಧಾನ ಮಾಡ್ಕೊ ಲಕ್ಷ್ಮಿ, ಹಂಗೆ ಏನಾಗೋದಿಲ್ಲ. ಹಾಂ, ನಾವೆಲ್ಲ ಅಮ್ಮ ಅಪ್ಪ ಎಲ್ಲರೂ ನಿಂತು ಮಾತಾಡ್ತಾರ. ನೀ ಸಮಾಧಾನ ಮಾಡ್ಕೊ, ಏನಾಗೋದಿಲ್ಲ. ಸುಮ್ಮಿರು.
ಏ ಅಮ್ಮ, ಇದು ನೋಡಕ್ ಇಷ್ಟ ಮಜಾ ಅನ್ಸಕತೈತಿ ನನಗೆ, ಬಾ ಕೆಟ್ಟ ಮಜಾ ಅನ್ಸಕತೈತಿ. ಈ ಲಕ್ಷ್ಮಿ ಅಳುವುದು, ಆಹಾ, ನನಗೆ ಎಷ್ಟೋ ಕೋಟಿ ರೂಪಾಯಿ ಸಿಕ್ಕಂಗ ಆತೈತಿ ನೋಡ. ನನಗೂ ಹಂಗೆ ಅನ್ಸಕತೈತಿ. ಹಾ, ನನ್ನ ಗಂಡನ ಕಡೆಯಿಂದ ಹೊಡ್ಸಿದ್ಲಕ್ಕಿ, ಈಕಿ ಅಳಾಕತ್ತಾಳ ಈಗ, ಗಂಡ ಬಿಟ್ಟಕ್ಕೆ ಅನ್ಸ್ಕೊಳ್ತಾಳ ಈಗ. ನೋಡಿ ಈಗ ಮಜಾ ಐತಿ ಮಜಾ. ಅವ್ರ ಹತ್ತತ್ರ ಹೇಳೋ ಸಂಬಂಧ ಮುರಿತತ್ತ. ಈಗ ಐತ್ ನಡಿ ಆಕಿನ ಮಾರಿ ಹಬ್ಬ, ನೀ ಬಿಡಾಕೆ ಹೋಗ್ಬಿಡಾಕಿಗೆ. ಮತ್ತಿಗೊಮ್ಮೆ ಗಂಡ ಮಾವ ಬಿಟ್ಟು ಹೋಗ್ಯಾರ ಅಂದ್ ಕೊರಗಿಸಿ ಸಾಯ್ಸೆ ಹೊಡಿಯಕ್ಕೀಗಿ. ಹ್ಞೂನಮ್ಮ, ಹಂಗೆ ಮಾಡ್ತೀನಿ ನೋಡಿ ನಾರ. ನಾ ದುಡಕ್ ನಿರ್ಧಾರ ಮಾಡ್ದೇನು? ಹಾಂ, ಈ ಸುರೇಶನು ನಿನ್ನ ಮದುವೆ ಮಾಡಿದ ತಪ್ಪಾಯ್ತು ಅನ್ಕೊಳಕತ್ತಾನ. ದೊಡ್ಡಪ್ಪನು ಹಂಗೆ ಅನ್ನತಾರ. ನಾ ದುಡಿಕ್ ನಿರ್ಧಾರ ತೊಗೊಂಡೇನು? ಏ ಸ್ವಾತಿ, ನಡಿ ಊರಿಗೆ ಹೋಗು, ನಡಿ ನಮ್ಮ ಮನೆಗೆ ಹೋಗು, ನಡಿ. ನಿಮ್ಮ ಅವ್ವ ಅಪ್ಪ ನಾಳೆ ಬರೋರ್ದಾರ, ಅವ್ರ ಜೊತೆ ನೀನು ಫಾರಿನ್ಗೆ ಹೋಗುವಂತಿ, ಬಾ. ಏನು ದೊಡ್ಡಮ್ಮ ಏನು ಅನ್ನತ್ತೀರಿ? ಇದೇ ನನ್ನ ಮನೆ, ಈ ಮನೆ ಬಿಟ್ಟು ನಾ ಎಲ್ಲಿ ಬರಲ್ಲ. ಇದು ನಿನ್ನ ಮನೆ, ಯಾರೂ ಒಪ್ಪೇ ಇಲ್ಲ ಈ ಮದುವೆಗೆ. ನೀವೇ ಇಬ್ರು ಮದುವೆ ಬಂದ್ರೆ ಅದಕ್ಕೆ ಮದುವೆ ಅತ್ತಾರೇನು? ಮದುವೆ ಅಂದ್ರೆ ಎರಡು ಫ್ಯಾಮಿಲಿ ನಡು ಆಕೈತಿ, ಬರೀ ಇಬ್ರು ಮಂದಿ ನಡೆಯೋ ಆಗಲ್ಲ. ನೀವು ಹೆಂಗೆ ಹೇಳ್ರಿ, ಇದೇ ನನ್ನ ಮನೆ, ಸುರೇಶನೇ ನನ್ನ ಗಂಡ, ನಾ ಎಲ್ಲಿ ಬರಲ್ಲ ಅವ್ರು ಬಿಟ್ಟ. ಅತಿ ಇನ್ನಾಕರೆ ಟೈಮ್ ಏನೂ ಆಗಿಲ್ಲ, ಯಾರಿಗೂ ಗೊತ್ತಿಲ್ಲ ನಿನ್ನ ಮದುವೆ ಆಗೈತತ್ತ. ಇನ್ನ ಟೈಮ್ ಅದ, ಹೀಗೆ ಆ ತಾಳಿ ಬಿಚ್ಚಿ ಬಂದ್ಬಿಡು. ಹಾಂ, ನಾ ಕರ್ಕೊಂಡು ಹೋಗ್ತೀನಿ. ಯಾರು ನಿನಗಿಲ್ಲಿ ನಿಂದ್ರಸಲ್ಲ. ನಡಿ ಹೋಗುನು, ಬಾ ವಾ. ಇಲ್ಲಿ ನಿಂಗೆ ಇರಾಕ ಆಗುದಿಲ್ಲ. ನೀ ಎಷ್ಟು ಕಲ್ತೇಕಿ, ನೀ ಇಷ್ಟ ಶ್ರೀಮಂತದಿ, ಹೋಗಿ ಇಂಥ ಕೊಂಪ್ಯಾಗ ಬೀಳ್ತಿ. ಬ್ಯಾಡವಾ, ನಡಿ ಬೇಡ. ಹಾಂ, ಇದಕ್ಕೇನು ಕೊಂಪೆ ಅಂತೀರಿ? ಏನಾಗೈತೆ ಅವ್ರಿಗೆ? ಚಲೋನೇ ಅದಾರಲ್ಲ. ಅಲ್ಲ, ನೀವು ಅಣ್ಣಗೆ ಇಲ್ಲಿಂದ ಹೆಣ್ಣು ತೊಗೊಂಡಿರಿ, ನಾ ಯಾಕೆ ಇಲ್ಲಿ ಮದುವೆ ಆಗಬಾರ್ದು? ನಿಮ್ಮ ಅಣ್ಣ ವಿಷಯನೇ ಬೇರೆ, ಅಣ್ಣ ಇಲ್ಲಿ ಇರುವುದಿಲ್ಲ, ಇಲ್ಲಿಂದ ಹೆಣ್ಣು ನಾವು ಅಲ್ವೇ ಇದೇವು. ಆದ್ರೆ ನೀ ಇಲ್ಲಿ ಇರಬೇಕು, ನಿನಗಿಲ್ಲಿ ಇರಾಕ ಆಗುವುದಿಲ್ಲ, ನೀ ಇಲ್ಲಿ ಹೊಂದ್ಕೊಳ್ಳಲ್ಲ. ಬಾ ಹೋಗುನು. ಇಲ್ಲ, ನಾ ಎಲ್ಲಿ ಬರಲ್ಲ. ಸ್ವಾತಿ, ಒಂದು ಮಾತಿಂದ ಹೇಳಾಕತ್ತೀನಿ, ಬಾ. ಇಲ್ಲ ದೊಡ್ಡಮ್ಮ, ನಾ ಬರುದಿಲ್ಲ. ಆ ತಾಳಿ ಬಿಚ್ಚಿ ಬಾ. ಇಲ್ಲ, ನಾ ಬರಲ್ಲ. ಸ್ವಾತಿ, ನಿಮಗೂ ಹಿಂಗೆ ಯಾರ ತಾಳಿ ಬಿಚ್ಚಿ ಬಾ ಅಂದ್ರೆ ಹೋಗ್ಕಿರೇನು ನೀವು? ಏನಂದಿ? ಸಣ್ಣಕದಿ ಅಂತೇಳಿ ನಾನು ಹೋಗ್ಲಿ ಅಂದ್ರೆ ದೊಡ್ಡ ಮಾತಾಡಕತಿ. ಇಲ್ಲೇ ಬಿದ್ದು ಸಾಯ್ನಿ. ಅವತ್ತರ ತಪ್ಪಿ ನಮ್ಮ ಮನೆಗೆ ಬಾ, ನೀನು ಆಯ್ತವಾಗ ಹೇಳ್ತೀನಂತ. ದೊಡ್ಡಮ್ಮ. ಓಹೋ, ನಾಳೆ ಇಬ್ರು ಲಂಚ್ ಡೇಟಿಗೆ ಹೊಂಟಿರಿ? ಅಲ್ಲ, ಇವ್ರಪ್ಪಗ ಹೋಗಿ ಫಿಟ್ಟಿಂಗ್ ಇಟ್ರು, ಇವ್ರಪ್ಪ ಇನ್ನ ಮಗಳಿಗೆ ಏನೂ ಅಂದಿಲ್ಲ. ಹಾ, ಇವ್ರಿಬ್ರು ನೋಡಿದ್ರ ಲವರ್ಸ್ ತರ ತಿರ್ಗಾಡಕತ್ತಾರ. ಇವ ದರಿದ್ರ ಮಾರ ಮದುವೆ ಆದ್ರೂ ಈಕಿ ಬೇಕಾ, ನನ್ ಹುಡುಗಿ ಬೇಕು, ಇಷ್ಟೆಲ್ಲಾ ಮಾಡಾಕತ್ತಿದ್ ಈಕಿಗೋಸ್ಕರ. ಈಕಿ ನೋಡಿದ್ರೆ ಇವನಿಗೋಸ್ಕರ ಇವ್ನ ಹಿಂದ್ ಬಿದ್ದಾಳ ಈ ಅಂಕಲಿಂದ. ನನಗೇನ್ ಕಮ್ಮಿ ಐತಿ, ನನ್ನ ಬಿಟ್ಟು ಅವ್ನ್ ಹಿಂದ್ ಬಿದ್ದಾಳ. ಇದು ನೋಡು, ಇಬ್ರು ಲಂಚ್ ಹೆಂಗ್ ಮಾಡ್ತಿರತ್ತ, ಒಂದು ತುತ್ತ ಹೆಂಗ್ ಹೊಟ್ಟೆಗೆ ಇಳಿತೈತ ನೋಡೋಣ ಅಂತ. ಲಾಸ್ಟ್ ಸರಿನೂ ಹೋಗಿದ್ರಿ ಹಿಂಗೆ ಡಿನ್ನರ್ ಡೇಟ್ ಅತ್ತ. ಆ ಡಿನ್ನರ್ ಡೇಟನೇ ಐತಲ್ಲ ಲಾಸ್ಟ್ ಡೇಟ್ ಮಾಡಿದ್ದೆ. ಈ ಸರಿ ಅವಂದೇ ಲಾಸ್ಟ್ ಡೇಟ್ ಮಾಡ್ತೀನಿ. ನೀ ಜೀವಂತ ಇರ್ಬಾರ್ದ, ನೀ ಇದ್ರ ಈಕಿ ನನಗ್ ಸಿಗುದಿಲ್ಲ ಅಂತ ಗೊತ್ತಾಗಕತ್ತೈತಿ ನನಗ್. ಈಕಿನ ಆಸ್ತಿ ಬೇಕು ನನಗ, ಅಂದ್ರೆ ಈಕಿನ ನಾ ಮದ್ವಿ ಆಗಬೇಕು. ನೋಡು, ನೀವು ಇಬ್ರು ಹೆಂಗ ಲಂಚ್ ಮಾಡ್ತೀರಿ.